ಗೋಲ್ಡ್ ಅನ್ನೋದು ಪ್ರೈಸಸ್ಸು ಇಂಡಿಯಾ ಡಿಸೈಡ್ ಮಾಡಲ್ಲ, ಇದು ಗ್ಲೋಬಲ್. ಇದು ಯಾವಾಗ್ಲೂ ಜಾಸ್ತಿ ಆಗಿದ್ದೇ ಇದೆ, ಅಂದ್ರೆ ಸ್ಟ್ರೇಟ್ ಲೈನ್ ಅಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇಲ್ಲ ನಾನು, ಅಪ್ ಅಂಡ್ ಡೌನ್ ಆಗಿದೆ. ಬಟ್ ಓವರ್ ಆಲ್ ನೀವು ಒಂದು 5 years 10 years 20 years ತಗೊಂಡ್ರೆ ಓವರ್ ಆಲ್ ಗ್ರೋತೇ ಆಗಿದೆ ಅದು. ಮತ್ತೆ ಟ್ರೆಂಡ್ ಏನ್ ಹೇಳುತ್ತೆ ಅಂತಂದ್ರೆ 90% ಯಾರ್ಯಾರು ಇನ್ವೆಸ್ಟ್ ಮಾಡ್ತಾರೆ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಇಂಥದ್ರಲ್ಲಿ 90% ಕಳ್ಕೊಂಡಿರೋರೇ ಇದ್ದಾರೆ. ವಿ ಆರ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ. ಇನ್ಫ್ಲೇಷನ್ ಕಂಟ್ರೋಲ್ ಅಲ್ಲಿ ಇಡೋದಾಗ್ಲಿ ಇಲ್ಲ GDP ಗ್ರೋತ್ ಆಗ್ಲಿ ನಾವೇ ಚೆನ್ನಾಗಿ ಮಾಡ್ತಾ ಇದ್ದೀವಿ ಬೇರೆ ಯಾವ ದೇಶಕ್ಕೆ ಕಂಪೇರ್ ಮಾಡಿದ್ರು. ಶಾರ್ಟ್ ಟರ್ಮ್ಗೇನೆ ನನಗೆ ದುಡ್ಡು ರಿಟರ್ನ್ ಬರಬೇಕು, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬರಬೇಕು ಅಂದ್ರೆ ತಪ್ಪಾಗುತ್ತೆ. ನಿಮಗೆ 1 ಲಕ್ಷ FD ಅಲ್ಲಿ 7% ಇಂಟ್ರೆಸ್ಟ್ ಆದ್ರೂ ಬರ್ತಿತ್ತು, ಗೋಲ್ಡ್ ಅಲ್ಲಿ ಏನಾದ್ರೂ ಇಂಟ್ರೆಸ್ಟ್ ಬರುತ್ತೆ. ಸರ್ US ಕರೆನ್ಸಿ ಕಮ್ಮಿ ಮಾಡ್ಬಿಟ್ಟು ಅವ್ರ ರಿಸರ್ವ್ ಅಲ್ಲಿ ಗೋಲ್ಡ್ ಜಾಸ್ತಿ ತುಂಬಿಸ್ತಾರೆ. ಗೋಲ್ಡ್ ಏನಕ್ಕೆ ತುಂಬಿಸ್ತಾರೆ? ಈಗ ಕರೆನ್ಸಿ ಅಂತಂದ್ರೆ ಟ್ರಂಪ್ ಮನ್ಸ್ ಬಂದಾಗ ಅವ್ನು ಪ್ರಿಂಟ್ ಮಾಡ್ಕೊಂಡು ಹೋಗ್ತಾರೆ ಅವರು. ಬಟ್ ಗೋಲ್ಡ್ ಆತರ ಅಲ್ಲ, ಇಟ್ ಇಸ್ ಲಿಮಿಟೆಡ್ ಇನ್ ಸಪ್ಲೈ. 90% ಯಾರ್ಯಾರು ಇನ್ವೆಸ್ಟ್ ಮಾಡ್ತಾರೆ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಇಂಥದ್ರಲ್ಲಿ 90% ಕಳ್ಕೊಂಡಿರೋರೇ ಇದ್ದಾರೆ. ಸೊ ಫಸ್ಟ್ ಟೈಮ್ ಇನ್ವೆಸ್ಟರ್ಸ್ಗೆ ನೋಡ್ಕೊಂಡು ಇನ್ವೆಸ್ಟ್ ಮಾಡೋದು ಬೆಟರ್. ಎಲ್ಲರಿಗೂ ನಮಸ್ತೆ, ಸಂಜೀವನಿಗೆ ಸ್ವಾಗತ. ನಾನು ಮಮತಾ ಶ್ರೀ ಐನಾಪುರ. ಇತ್ತೀಚಿನ ದಿನಗಳಲ್ಲಿ ಶೇರ್ ಮಾರ್ಕೆಟ್ ಬೀಳ್ತಾ ಇದೆ. ಲಾಸ್ಟ್ 1 ತಿಂಗಳಿಂದ ಎಲ್ಲಿ ಇನ್ವೆಸ್ಟ್ ಮಾಡಿದ್ರು ಹೇಗೆ ಲಾಭ ಬರ್ತಿದೆ ಅದ್ರ ಬಗ್ಗೆ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಯಾವುದಕ್ಕೆ ಇನ್ವೆಸ್ಟ್ ಮಾಡಬೇಕು, ಯಾವ್ದ್ರಲ್ಲಿ ಲಾಭ ಬರುತ್ತೆ, ಯಾವಾಗ ನಷ್ಟ ಆಗುತ್ತೆ, ಎಲ್ಲ ಕನ್ಫ್ಯೂಷನ್ಸ್. ಈ ಒಂದು ಕನ್ಫ್ಯೂಷನ್ಸ್ನ ಒಂದು ಚಿಕ್ಕ ಕ್ಲಾರಿಟಿ ಕೊಡೋದಕ್ಕೆ ನಮ್ಮ ಜೊತೆಗೆ ಖ್ಯಾತ ಆರ್ಥಿಕ ತಜ್ಞರು ಹಾಗೆ FKCCIನ ನಿರ್ದೇಶಕರಾದ ಶ್ರವಣ್ ಗುತ್ತೂರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಇತ್ತೀಚೆಗೆ ನೀವು ಕೂಡ ನೋಡ್ತಾ ಇದ್ದೀರಿ, ಲಾಸ್ಟ್ 1 ಮಂತಿಂದ ಶೇರ್ ಮಾರ್ಕೆಟ್ ತುಂಬಾ ಲಾಸ್ ಅಲ್ಲಿ ಹೋಗ್ತಾ ಇದೆ. ಏನು ಇದಕ್ಕೆ ಕಾರಣ ಇರಬಹುದು? ಮೇಡಮ್, ಲಾಸ್ಟ್ 1 ಮಂತ್ ಸ್ಪೆಸಿಫಿಕ್ಲಿ ನೀವು ಹೇಳ್ದಂಗೆ ಭಾಳ ಏರುಪೇರು ಇದೆ. ಬಟ್ ಜಾಸ್ತಿ ಕಮ್ಮಿನೇ ಆಗಿದೆ. ಹತ್ರ ಅರೌಂಡ್ 5 to 6%, ಅಂದರೆ ಒಂದು 4000-5000 ಪಾಯಿಂಟ್ಸೇ ಬಿದ್ದಿದೆ ಲಾಸ್ಟ್ 1-2 ಮಂತ್ಸಲ್ಲಿ. ನೀವು ರೀಸನ್ ಹುಡ್ಕೋದಾದರೆ ಜಾಸ್ತಿ ಇದು ಟ್ರೇಡು ಮತ್ತು ಟ್ಯಾರಿಫ್ ಡೀಲ್ಸ್ ಅದೇನು ನಡೀತಾ ಇದೆ ಈಗ, ಅದೇ ಮೇಜರ್ ರೀಸನ್ ಅಂತ ಹೇಳ್ಬೋದು. ಈ ಯಾವಾಗ ನಮಗೆ ಕ್ಲಾರಿಟಿ ಇರಲ್ಲ ಏನಾಗ್ತಾ ಇದೆ ವರ್ಲ್ಡಲ್ಲಿ, ಯಾವಾಗ ನಮಗೆ ಕಂಟ್ರೋಲಲ್ಲಿ ಇಲ್ಲ ನನ್ನ ಇನ್ವೆಸ್ಟ್ಮೆಂಟ್ ಎಲ್ಲಿ ಹಾಕಿದ್ರೆ ಸೇಫ್ ಆಗಿರುತ್ತೆ, ಆ ಥಾಟ್ ಪ್ರಾಸೆಸ್ ಯಾವಾಗ ಕಾಮನ್ ಮ್ಯಾನ್ಗೆ ಬರಲ್ಲ, ಆವಾಗ ಏನಾಗುತ್ತೆ, ಸೇಫ್ಟಿ ಕಡೆಗೆ ಸ್ವಲ್ಪ ನಾವು ಯೋಚನೆ ಮಾಡ್ತೀವಿ. ಸ್ಟಾಕ್ ಮಾರ್ಕೆಟ್ ಅಂದ ತಕ್ಷಣ, ಸೇಫ್ಟಿ ಅಂದ ತಕ್ಷಣ ನಾವು ಸ್ಟಾಕ್ ಮಾರ್ಕೆಟ್ ಫಸ್ಟ್ ನಮ್ಮ ಮೈಂಡಿಗೆ ಬರಲ್ಲ. ಸೊ ಆ ರೀಸನ್ ಇಂದ ಈ ಮಾರ್ಕೆಟ್ ಇನ್ಸ್ಟೆಬಿಲಿಟಿ, ಈ ವರ್ಲ್ಡ್ ಸಿಚುವೇಶನ್, ಎಕನಾಮಿಕ್ ಸಿಚುವೇಶನ್ ಇನ್ಸ್ಟೆಬಿಲಿಟಿ ಇರೋದ್ರಿಂದ ಸ್ಟಾಕ್ ಮಾರ್ಕೆಟ್ ಬೀಳ್ತಾ ಇದೆ. ಪ್ರೈಮರಿ ರೀಸನ್ ಇದೆ ಮೇಡಮ್. ಓವರ್ ಆಲ್ ಜಿಯೋಪೊಲಿಟಿಕಲ್ ಇಶ್ಯೂಸ್, ಈ ಟ್ರೇಡ್ ಟ್ಯಾರಿಫ್ ಇಶ್ಯೂಸೇ ಮೇನ್ ರೀಸನ್ ಇದೆ. ಇವಾಗ ಅದನ್ನೇ ಕೇಳ, ಇವಾಗ ಟ್ರಂಪ್ ಟ್ಯಾರಿಫ್ ವಾರ್ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ತುಂಬಾ ಸುಂಕದ ಹೇರಿಕೆಯಿಂದ ಈ ಒಂದು ಶೇರ್ ಮಾರ್ಕೆಟ್ ಬೀಳ್ತಾ ಇದೆಯಾ, ಅಥವಾ ನಮ್ಮ ಆರ್ಥಿಕ ಸ್ಥಿತಿ ಕುಗ್ತಾ ಇದೆಯಾ? ಏನ್ ಇದಕ್ಕೆ ಮುಖ್ಯವಾದ ಕಾರಣ? ಮೇಡಮ್, ನೀವು 2 ವಿಚಾರ ಪಾಯಿಂಟ್ ಔಟ್ ಮಾಡಿದ್ರಿ. ಈಗ ಒಂದು ಟ್ರಂಪ್ ಅಂತ US ಪಾಯಿಂಟ್ ಹೇಳಿದ್ರಿ, ಇನ್ನೊಂದು ನಮ್ಮ ಓನ್ ಎಕಾನಮಿಯಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ. ಈಗ ಟ್ರಂಪ್ ವಿಚಾರ, US ಟ್ರೇಡ್ ವಾರ್ ಬಗ್ಗೆ ನಾನು ಆಲ್ರೆಡಿ ಕವರ್ ಮಾಡಿದ್ದೀನಿ. ಈಗ ನಮ್ಮ ಓನ್ ಎಕಾನಮಿ ಬಗ್ಗೆ ಹೇಳಬೇಕು ಅಂತಂದ್ರೆ, ಮೊನ್ನೆನೇ ರಿಲೀಸ್ ಆಗಿರೋ ಎಕನಾಮಿಕ್ ಸರ್ವೆ ನೀವು ನೋಡಿದ್ರೆ ಗೊತ್ತಾಗುತ್ತೆ. ವಿ ಆರ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ. ಅಂದ್ರೆ ಕಂಪೇರ್ ಟು ಎನಿ ಅದರ್ ಕಂಟ್ರಿ, ನಮ್ದು ಇನ್ಫ್ಲೇಷನ್ ಕಂಟ್ರೋಲ್ ಅಲ್ಲಿ ಇಡೋದಾಗ್ಲಿ ಇಲ್ಲ GDP ಗ್ರೋತ್ ಆಗ್ಲಿ ನಾವೇ ಚೆನ್ನಾಗಿ ಮಾಡ್ತಾ ಇದ್ದೀವಿ ಬೇರೆ ಯಾವ ದೇಶಕ್ಕೆ ಕಂಪೇರ್ ಮಾಡಿದ್ರು. ಮತ್ತೆ ನೀವು ಆ ರಿಪೋರ್ಟಲ್ಲಿ ನೋಡಿರ್ಬೋದು, 2014 ಇಂದ ಇಲ್ಲಿ ತನಕ ಯಾವ್ಯಾವ ಸಿಟೀಸ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟೀಸ್, ಅದು ನೀವು ನೋಡಿದ್ರೆ ಟಾಪ್ 10 ಸಿಟೀಸ್ ಇನ್ ದ ವರ್ಲ್ಡ್ ಅಲ್ಲಿ ಜಾಸ್ತಿ ಸಿಟೀಸು ಭಾರತ ದೇಶದಲ್ಲೇ ಇದೆ, ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮೀಸ್. ಸೊ ಈ ತರ ಸಿಚುವೇಶನ್ ಅಲ್ಲಿ ಇದ್ದಾಗ ನಮ್ಮ ಎಕಾನಮಿ ಪಾಯಿಂಟ್ ಆಫ್ ವ್ಯೂ, ಬರೀ ಭಾರತ ದೇಶ ತಗೊಂಡ್ರೆ ಏನು ನೆಗೆಟಿವ್ ಆಸ್ ಸಚ್ ಏನೂ ಇಲ್ಲ, GDP ಗ್ರೋತ್ ಪಾಯಿಂಟ್ ಆಫ್ ವ್ಯೂ ತಗೊಂಡ್ರೆ. ಸೊ ಇದು ರೀಸನ್ ಅಂತ ಹೇಳಕ್ಕಾಗಲ್ಲ, ಬರೀ ಗ್ಲೋಬಲ್ ಜಾಸ್ತಿ ರೀಸನ್ಸ್ ಇದೆ ಸ್ಟಾಕ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದೆ. ಹಿಂದೆ ಮಿಲಿನಿಯನ್ಸ್ ಬಿಟ್ಬಿಟ್ಟು ಜೆನ್ಸೀಸ್ ಅಂತ ತಗೊಂಡ್ರೆ ಜಾಸ್ತಿ ಶೇರ್ ಮೇಲೆ ತುಂಬಾ ಇನ್ವೆಸ್ಟ್ ಮಾಡ್ತಿರ್ತಾರೆ. ಅಂದ್ರೆ ಕುತ್ಕೊಂಡಿರೋ ಜಾಗದಲ್ಲಿ ಸ್ವಲ್ಪ ದುಡ್ಡು ಬರೋ ತರ ಇನ್ವೆಸ್ಟ್ಮೆಂಟ್, ತುಂಬಾ ಐಡಿಯಾಗಳು ಬರ್ತಾ ಇರ್ತವೆ, ಬಿಸ್ನೆಸ್ ಬಗ್ಗೆ ತುಂಬಾ ಐಡಿಯಾಸ್ ಬರ್ತಿರ್ತವೆ. ಈ ಒಂದು ಜೆನ್ಸಿಗಳಿಗೂ ಇವಾಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ. ಹೇಗೆ ಇನ್ವೆಸ್ಟ್ ಮಾಡೋದು, ಇನ್ವೆಸ್ಟ್ ಮಾಡಿದ್ ಯಾಕೆ ರಿಟರ್ನ್ಸ್ ಬರ್ತಾ ಇಲ್ಲ, ಆಮೇಲೆ ಒಂದಿನ ತೆಗೆದು ತಗೊಳ್ಳೋ ಇನ್ವೆಸ್ಟ್ಮೆಂಟ್ಸ್ ಅಂತೂ ಅಲ್ಲ ಇವುಗಳು. ಹೇಗೆ, ಏನಕ್ಕೆ ಇಷ್ಟು ಗೊಂದಲಗಳು ಕಾಡ್ತಾ ಇರಬಹುದು ನಿಮ್ಮ ಪ್ರಕಾರ? ನಾಟ್ ಓನ್ಲಿ ಈ ಇಯರ್ ಅಂತ ಬಿಟ್ಬಿಟ್ರು, ಲಾಸ್ಟ್ ಇಯರ್ಗೆ ಇಂದ ಏನಾದ್ರೂ ಈ ಇಯರ್ ಸ್ವಲ್ಪ ಎಡವಟ್ಟು ಆಗಿದ್ಯಾ ಶೇರ್ ಮಾರ್ಕೆಟ್ ಅಲ್ಲಿ?
ಕರೆಕ್ಟ್. ನೀವು ಜೆನ್ ಝಿ ಅಂತ ಹೇಳಿದ್ರಿ ಮೇಡಮ್. ಸ್ಪೆಸಿಫಿಕ್ ಆಗಿ ಕೋವಿಡ್ ಆದ್ಮೇಲೆ 2020 ಆದ್ಮೇಲೆನೆ ಈ ಟ್ರೆಂಡ್ ಅಂತ ಹೇಳ್ಬೋದು ಶುರುವಾಗಿರೋದು. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ನೀವು ನೋಡಿದ್ರು ಕ್ಯಾಶ್ ಇನ್ಫ್ಲೋಸ್, ಮ್ಯೂಚುವಲ್ ಫಂಡ್ ಇನ್ಫ್ಲೋಸ್, ಈಕ್ವಿಟಿ ಇನ್ಫ್ಲೋಸ್ ಎಲ್ಲ ಜಾಸ್ತಿ ಆಗಿದೆ. ಪ್ರೈಮರಿಲಿ ಏನಕ್ಕೆ ಅಂತಂದ್ರೆ ಆ ಕೋವಿಡ್ ಟೈಮಲ್ಲಿ 2020ಇಂದ 2022-23 ತನಕ ತುಂಬಾ ಸ್ಟಾಕ್ ಮಾರ್ಕೆಟ್ ರಿಟರ್ನ್ಸ್ ಕೊಟ್ಟಿದೆ. ಹೌದು. ಅದನ್ನೊಂದು ನಾವು ಹಿಸ್ಟಾರಿಕಲ್ ಆಗಿ ಏನ್ ನಮಗೆ ರಿಟರ್ನ್ಸ್ ಬರ್ತಾ ಇದೆ, ಫ್ಯೂಚರ್ ಅಲ್ಲೂ ಅದೇ ರಿಟರ್ನ್ಸ್ ಬರುತ್ತೆ ಅನ್ನೋದೊಂದು ಪರ್ಸೆಪ್ಷನ್. ಹೌದು. ಅಂದ್ರೆ ನಾವು ಜನರಲಿ ಅನಲೈಸ್ ಮಾಡಿ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ನಾವು ತುಂಬಾ ಬ್ಯಾಲೆನ್ಸ್ ಶೀಟ್ ನೋಡ್ತೀವಿ, ಫಂಡಮೆಂಟಲ್ ಅನಾಲಿಸಿಸ್ ಅಂತೀವಿ, ಮತ್ತೆ ನಾವು ಸ್ವಲ್ಪ ಚಾರ್ಟ್ಸ್ ನೋಡ್ತೀವಿ, ಗ್ರಾಫ್ಸ್ ನೋಡ್ತೀವಿ, ಹೆಂಗೆ ಆ ಸ್ಟಾಕ್ ಮೂವ್ ಆಗಿದೆ, ಪ್ಲಸ್ ಏನ್ ನ್ಯೂಸ್ ನಡೀತಾ ಇದೆ, ಏನ್ ಪಾಲಿಸಿ ಎನ್ವೈರನ್ಮೆಂಟ್ ಹೆಂಗಿದೆ, ಇದನ್ನೆಲ್ಲ ನೋಡಿ ನಾವು ಅನಲೈಸ್ ಮಾಡ್ತೀವಿ. ಬಟ್ ಈ ಅವೇರ್ನೆಸ್ ಇಲ್ಲದೆ ಯಾವಾಗ ಇನ್ವೆಸ್ಟ್ಮೆಂಟ್ ಶುರು ಆಗುತ್ತೆ, ಇವಾಗ SIP ಕಾನ್ಸೆಪ್ಟ್, ಫಂಡ್ಸ್ ಎಲ್ಲ ಟೈಪು ಇದೆ. ಈಗ ನಮಗೆ ಅವೇರ್ನೆಸ್ ಇಲ್ಲದೆ ಬರೀ ನನಗೆ ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟ್ಗೆ ಈಕ್ವಿಟಿಯಲ್ಲಿ ಹಾಕ್ಬಿಟ್ಟು ನನಗೆ ದುಡ್ಡು ಬಂದಿಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಅವೇರ್ನೆಸ್ ಇಸ್ ದ ಮೇಜರ್ ಥಿಂಗ್. ಈಗ ಜೆನ್ ಝಿ ಯಾರಾದರೂ ವಿತೌಟ್ ಅವೇರ್ನೆಸ್ ಮಾಡಿದ್ರೆ ಶಾರ್ಟ್ ಟರ್ಮಿಗೇನೆ ನನಗೆ ದುಡ್ಡು ರಿಟರ್ನ್ ಬರಬೇಕು, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬರಬೇಕು ಅಂದರೆ ತಪ್ಪಾಗುತ್ತೆ. ಯಾಕಂದರೆ ನೀವು ಈಕ್ವಿಟಿ ನೀವು ಲಾಸ್ಟ್ 50 yearsಯಿಂದನೇ ತಗೊಳ್ಳಿ, ಇದು ಲಾಂಗ್ ಟರ್ಮಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಸ್ವಲ್ಪ ಈವನ್ ಔಟ್ ಆಗುತ್ತೆ. ಆವಾಗ ನಮಗೆ ಅಟ್ಲೀಸ್ಟ್ ಕನ್ಸಿಸ್ಟೆಂಟ್ ರಿಟರ್ನ್ಸ್ ಬರುತ್ತೆ, ಅರೌಂಡ್ 12-15% ಆದರೂ ಬಂದೇ ಬರುತ್ತೆ. ಬಟ್ ನಾವು ಶಾರ್ಟ್ ಟರ್ಮಲ್ಲಿ ನೋಡಿದಾಗ ಈ ಥರ ಜಾಸ್ತಿ ಲಾಸ್ಟ್ 1 year ಜಾಸ್ತಿ ಇಶ್ಯೂಸ್ ಆಗ್ತಾ ಇರೋದ್ರಿಂದ ಗ್ಲೋಬಲಿ ಶಾರ್ಟ್ ಟರ್ಮ್ನ ನಾವು ಎಕ್ಸಾಂಪಲ್ ಅಂತ ತಗೋಬಾರ್ದು, ಲಾಂಗ್ ಟರ್ಮ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಬೇಕು. ಮತ್ತೆ ಕಣ್ಣು ಮುಚ್ಕೊಂಡು ಇನ್ವೆಸ್ಟ್ ಮಾಡೋದು ಅದೇನಂತೆ ನಾವು ಮತ್ತೆ ಡೈಲಿ ಆ ಸ್ಟಾಕ್ ಪ್ರೈಸ್ ಏನಾಗಿದೆ ಅಂತ ನೋಡೋದು, ಫೋನಲ್ಲೇ ಮಾಹಿತಿ ಸಿಗೋದ್ರಿಂದ ಅದೇನಾಗುತ್ತೆ, ಮೆಂಟಲಿ ನಮಗೆ ಬ್ಲಾಕ್ ಆಗೋಗುತ್ತೆ. ಅಯ್ಯೋ ಸ್ಟಾಕ್ ಬಿದ್ದೋಯ್ತಲ್ಲ, ಆ ಪರ್ಟಿಕ್ಯುಲರ್ ಇದು ಇರಬಾರ್ದು. ನಮ್ಮ ಗೋಲ್ ಆಫ್ ಇನ್ವೆಸ್ಟಿಂಗ್ ಏನಿದೆ ಆ ಟ್ರೆಂಡ್ ಪ್ರಕಾರ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು. ನನಗೀಗ ಶಾರ್ಟ್ ಟರ್ಮಿಗೆ ದುಡ್ಡು ಬೇಕು, ಏನೋ ಈಗ ಇನ್ನೊಂದು 2-3 ತಿಂಗಳಲ್ಲಿ ಒಂದು ಫೋನ್ ತಗೋಬೇಕಪ್ಪ ನಾನು, ಅವಾಗ ದುಡ್ಡು ತೆಗಿಲೇಬೇಕು ನಾನು ಅಂತಂದಾಗ ಈಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡಲೇಬಾರ್ದು. ಡೆಟ್ ಇನ್ಸ್ಟ್ರೂಮೆಂಟ್ ಅಂತ ಇದೆ, ಸೇಫರ್ ಇನ್ಸ್ಟ್ರೂಮೆಂಟ್ಸ್ ಇದಾವೆ, ಟ್ರೆಜರಿ ಅಂದ್ರೆ ಗವರ್ಮೆಂಟ್ ಬಾಂಡ್ಸ್ ಇದಾವೆ. ಇವಾಗೇನು ಜಾಸ್ತಿ ಸೆಕ್ಯೂರಿಟಿ ಸೇಫ್ಟಿ ಇರೋಂಥದ್ದು, ಕೊಲ್ಯಾಟ್ರಲ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ಸು ತುಂಬ ಆಪ್ಷನ್ಸ್ ಇದಾವೆ. ಸೊ ನಾವು ನಮಗೆ ಏನು ಗೋಲ್ ಇದೆ ಅದನ್ನ ನೋಡಿಕೊಂಡು ಆ ಟ್ರೆಂಡ್ ಪ್ರಕಾರ ನಾವು ಇನ್ವೆಸ್ಟ್ ಮಾಡಬೇಕು. ಬ್ಲೈಂಡ್ ಆಗಿ ಇನ್ವೆಸ್ಟ್ ಮಾಡಿದ್ರೆ ಇದೇ ಪ್ರಾಬ್ಲಮ್ ಆಗೋದು. ಈಗ ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಅಂತ ತಗೊಳ್ಳೋದಾದ್ರೆ ಯಾವ ಕಡೆ ಇನ್ವೆಸ್ಟ್ ಮಾಡಿದ್ರೆ ಓಕೆ, ಲಾಂಗ್ ಟರ್ಮ್ ಅಂತ ಹೇಳಿದ್ರೆ ನೀವು ಹೇಳ್ತೀರಿ ಶಾರ್ಟ್ ಟರ್ಮ್ಗಿಂತ ಲಾಂಗ್ ಟರ್ಮ್, ಎಷ್ಟು ಲಾಂಗ್ ಟರ್ಮ್ ಅಂದ್ರೆ ಎಷ್ಟು ವರ್ಷ ಬಿಟ್ಟಿರಬೇಕು? ಓಕೆ, ಸೊ ಅಗೇನ್ ನೀವು 2 ಕ್ವೆಶನ್ ಕೇಳಿದ್ರಿ, ಯಾವ ಸೆಕ್ಟರ್ ಹೆಂಗೆ ಚೂಸ್ ಮಾಡೋದು ಇನ್ವೆಸ್ಟ್ಮೆಂಟ್ಸ್ಗೆ ಅಂತ. ಈಗ ನಿನ್ನೆ ಮಂಡನೆ ಆದ ಬಡ್ಜೆಟೇ ತಗೊಳ್ಳಿ. ಬಡ್ಜೆಟಲ್ಲಿ ಏನಾಯಿತು, 2014ನಲ್ಲಿ 2 lakh crore ಅವರು ಕ್ಯಾಪೆಕ್ಸ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ಸ್ಗೆ ಅಲೋಕೇಟ್ ಮಾಡಿದ್ರು. ಅದೇ ನಂಬರ್ ಇವಾಗ ಈ ಬಡ್ಜೆಟ್, ನಿನ್ನೆ ಬಡ್ಜೆಟ್ ನೋಡಿದ್ರೆ 12.2 lakh crore ಕ್ಯಾಪೆಕ್ಸ್ ಇನ್ವೆಸ್ಟ್ಮೆಂಟ್ಸ್ ಇದೆ. ಈಗ ಕ್ಯಾಪೆಕ್ಸು, ಇನ್ಫ್ರಾಸ್ಟ್ರಕ್ಚರು, ರೈಲ್ವೇಸು ಇಂಥದ್ದೆಲ್ಲ ನಾವು ನೋಡಿದಾಗ ಆಟೋಮ್ಯಾಟಿಕ್ಲಿ ಕಾಮನ್ ಸೆನ್ಸ್ ಏನು ಹೇಳುತ್ತೆ, ಈ ಏರಿಯಾಸ್ ಅಲ್ಲಿ ಯಾವ್ಯಾವ ಕಂಪ್ನಿಗಳು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದೆ ಅವರಿಗೆಲ್ಲ ಜಾಸ್ತಿ ಬೆನಿಫಿಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ 5-6 ಹೈ ಸ್ಪೀಡ್ ರೈಲ್ವೆ ನೆಟ್ವರ್ಕ್ ಬಗ್ಗೆ ನಿನ್ನೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರು. ಸೊ ಈಗ ರೈಲ್ವೆ ಸ್ಟಾಕ್ಸ್ ಫೋಕಸ್ ಮಾಡ್ಬೋದು, ಆ ಸ್ಪೆಸಿಫಿಕ್ ಸೆಕ್ಟರ್ ಅಲ್ಲಿ ಬೆನಿಫಿಟ್ ಆಗುತ್ತೆ ಅಂತ ನೋಡ್ಬೋದು, ಆ ಥರ ಸ್ಟಡಿ ಮಾಡ್ಬೋದು. ಅಫ್ಕೋರ್ಸ್ ಇದೊಂದೇ ಬೇಸಿಸ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ನಾ ಹೇಳ್ತಾ ಇಲ್ಲ. ಹಾಗೆ ನಾನು ಮುಂಚೆ ಹೇಳ್ದಂಗೆ ಆ ಕಂಪನಿ ಪಾಸ್ಟ್ ಪರ್ಫಾರ್ಮೆನ್ಸ್ ಏನಿದೆ, ಅವ್ರಿಗೆ ಯಾವ ಥರ ಬಿಸ್ನೆಸ್ ಆಗ್ತಾ ಇದೆ, ಟ್ರೆಂಡ್ ಏನಿದೆ, ನಾವು ಅದನ್ನೆಲ್ಲ ನೋಡಬೇಕು. ಅದ್ರ ಜೊತೆಗೆ ಈ ಅಡಿಷನಲ್ ಇನ್ಫಾರ್ಮೇಷನ್ನು ನೋಡಿಕೊಂಡು ಅಕಾರ್ಡಿಂಗ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ನಾವು ಫೋಕಸ್ ಮಾಡ್ಬೋದು. ರೈಲ್ವೇಸ್ ಒಂದು ಎಕ್ಸಾಂಪಲ್ ತಗೊಂಡೆ. ಇನ್ನೊಂದು ಬಂದು ಬಯೋಫಾರ್ಮಾ ಬಗ್ಗೆ ನಿನ್ನೆ ಚರ್ಚೆ ನಡೀತು, ಡಿಸ್ಕಷನ್ ಆಯಿತು ಬಡ್ಜೆಟ್ ಅಲ್ಲಿ. ಸೊ ಈಗ ಬಯೋಫಾರ್ಮಾ ಅಂದಮೇಲೆ ಆ ಪರ್ಟಿಕ್ಯುಲರ್ ಏರಿಯಾ ಅಲ್ಲೂ ಸ್ವಲ್ಪ ಸ್ಟಾಕ್ಸ್ ಇರುತ್ತೆ, ಆ ಸ್ಟಾಕ್ಸ್ ಫೋಕಸ್ ಮಾಡ್ಬೋದು. ಇವಾಗ ಇಂಡೈರೆಕ್ಟ್ ಆಗಿ ತಗೊಳ್ಳಿ, ಸೇ ಫಾರ್ ಎಕ್ಸಾಂಪಲ್ ಬೈಬ್ಯಾಕ್ ಟ್ಯಾಕ್ಸ್ ಅನ್ನೋದೊಂದು ವಿಚಾರ ಬಂತು ನಿನ್ನೆ. ಅದ್ರ ಬಗ್ಗೆ ಸ್ವಲ್ಪ ಟ್ಯಾಕ್ಸ್ ರೇಟು ಸಿಂಪ್ಲಿಫೈ ಮಾಡಿದ್ದಾರೆ. ಈ ಬೈಬ್ಯಾಕ್ ಟ್ಯಾಕ್ಸ್ ಅನ್ನೋದು ಜಾಸ್ತಿ ನಮ್ಮ IT ಸೆಕ್ಟರ್, ಟೆಕ್ನಾಲಜಿ ಕಂಪನೀಸ್ ಅಲ್ಲಿ ಅಪ್ಲಿಕಬಲ್ ಆಗುವಂತ ಕೇಸಸ್. ಸೊ ಆವಾಗ IT ಕಂಪನೀಸು, ಟೆಕ್ನಾಲಜಿ ಸ್ಟಾಕ್ಸ್ಗೆ ಒಂಚೂರು ಸ್ವಲ್ಪ ಬೆನಿಫಿಟ್ ಆಗುತ್ತೆ. ಸೊ ಆ ಥರ ನಾವು ಮಾಹಿತಿ ಏನಿದೆ ಮೀಡಿಯಲ್ಲಿ, ನ್ಯೂಸಲ್ಲಿ ಆ್ಯಂಡ್ ಈ ಥರ ಅನೌನ್ಸ್ಮೆಂಟ್ಸು ಯಾವ್ಯಾವ ಕಂಪ್ನಿಗೆ ಹೆಂಗೆ ಯೂಸ್ ಆಗುತ್ತೆ ಅದನ್ನ ನೋಡಿಕೊಂಡು ನಾವು ಆ ಸೆಕ್ಟರಿಗೆ ಹೆಂಗೆ ಯೂಸ್ ಆಗುತ್ತೆ ಅನ್ನೋದು ನೋಡ್ಕೊಂಡು ಮಾಡಬೇಕು. ಅಂದರೆ ನಾವು ಅಪ್ಡೇಟ್ ಆಗ್ತಾ ಹೋಗ್ತಿರ್ಬೇಕು. ಶೇರ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕಂತ ಹೇಳಿದ್ರೆ ಹೆಚ್ಚು ಅಪ್ಡೇಟ್ ಆಗ್ತಾ ಹೋಗ್ತಿದ್ದಂಗೆ ಎಲ್ಲಿ
ಜಾಸ್ತಿ ಓಡಾಡ್ತಿದೆ ಸುದ್ದಿ ಅನ್ನೋದು ನೋಡ್ಕೊಂಡು ಹಾಕ್ಬೇಕು. ಇವಾಗ ಒಂದು ಶೇರ್ ಮಾರ್ಕೆಟ್ ಕಡೆ ಒಂದು ಇನ್ವೆಸ್ಟ್ ಮಾಡಿದೀವಿ ಅಂತ ಅನ್ಕೊಳ್ಳೋಣ. ಇವಾಗ ಮೇನ್ ಅಂತ ಹೇಳಿದ್ರೆ ಇವಾಗ ಇತ್ತೀಚೆಗೆ ಲಾಸ್ಟ್ ಒಂದು ನವೆಂಬರ್ ಮೇಲೆ ಅನ್ಕೊಳ್ತೀನಿ ಅದೊಂದು ಹೈಪ್ಗೆ ಹೋಗಿತ್ತು ಬೆಳ್ಳಿ ಮತ್ತೆ ಬಂಗಾರದ್ದು. ಹೇಗಿತ್ತು ಅಂತ ಹೇಳಿದ್ರೆ ಜಸ್ಟ್ 9,000 ಇದೆ, ಒಂದೇ ಸಲ 14,000 16,000 ಹಿಂಗೆ ಹೋಗ್ಬಿಡ್ತು. ಬಟ್ ಅಗೇನ್ ಲಾಸ್ಟ್ 3 to 4 days ಇಂದ ಅಗೇನ್ ರೆಡ್ಯೂಸ್ ಆಗ್ತಾ ಇದೆ. ಮತ್ತೆ ಇವಾಗ ಜನಗಳಲ್ಲಿ ಕ್ವೆಶನ್ ಆಗ್ತದೆ ಮತ್ತೆ ಎಲ್ಲಿ ಇನ್ವೆಸ್ಟ್ ಮಾಡ್ಲಿ ನಾನು ಅಂತ ಹೇಳಿ. ಈ ಒಂದು ಇನ್ವೆಸ್ಟ್ಮೆಂಟ್ ಹೇಗಿದು? ಬೆಳ್ಳಿ ಚಿನ್ನ ಹೀಗೆ ಹೋಗ್ತಾ ಇರತ್ತಾ ಅಥವಾ ಇನ್ನ ಇಳಿಯತ್ತಾ ಅಥವಾ ಏರುತ್ತಾ, ಹೇಗೆ? ಮೇಡಮ್, ನೀವು ಕೇಳ್ತಿರೋ ಕ್ವೆಶನ್ ತುಂಬಾ ಜನ ಕೇಳ್ತಾರೆ. ಆಕ್ಚುಲಿ ಇದೊಂದು ದೊಡ್ಡ ಕ್ವೆಶನ್ ಮಾರ್ಕ್ ಆಗಿದೆ. ಬಟ್ ನಾ ಟ್ರೈ ಮಾಡ್ತೀನಿ explain ಮಾಡಕ್ಕೆ ನಿಮಗೆ. ಸೊ ಬೇಸಿಕ್ಲಿ ಫಸ್ಟ್ ಆಫ್ ಆಲ್ ಲಾಸ್ಟ್ 3-4 months ಅಲ್ಲಿ ಚಿನ್ನ ಬೆಳ್ಳಿ ಜಾಸ್ತಿ ಏನಕ್ಕೆ ಆಗ್ತಿದ್ದು ಅಂದ್ರೆ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಹತ್ರ ಒಂದು 1,00,000 ರೂಪಾಯಿ ಇದೆ. ನಾನು ಏನ್ ಮಾಡ್ತೀನಿ, ಅದನ್ನೆಲ್ಲಾದ್ರೂ ಇನ್ವೆಸ್ಟ್ ಮಾಡಿದ್ರೆ ನನಗೆ ಜಾಸ್ತಿ ರಿಟರ್ನ್ಸ್ ಎಲ್ಲಿ ಬರುತ್ತೆ, ಸೇಫ್ ಆಗಿ ಎಲ್ಲಿರುತ್ತೆ ಅನ್ನೋದು ಮೆಂಟಾಲಿಟಿ ನನ್ನ ಹತ್ರ ಇರುತ್ತೆ. ಆ 1,00,000 ಇನ್ವೆಸ್ಟ್ ಮಾಡ್ಬೇಕಾದ್ರೆ ನಾನು ಅದನ್ನ FD ಅಲ್ಲಿ ಹಾಕಿದ್ರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬ್ಯಾಂಕಲ್ಲಿ ಹಾಕ್ತೀನಿ. ಅದೇನೋ ನನಗೆ ಮಾಹಿತಿ ಬರುತ್ತೆ, ಇಲ್ಲ ನನಗೆ ಒಂದು ಸ್ವಲ್ಪ ಡೌಟ್ ಆಗುತ್ತೆ, ಈ ಬ್ಯಾಂಕು ನಾಳೆ ಏನಾದರೂ ಕಂಡೀಷನ್ಸ್ ಹಾಕಿದ್ರೆ ನಾನು 1,00,000 ಮೇಲೆ ಏನಾದರೂ ಹಾಕಿದ್ರೆ ಏನಾಗುತ್ತೆ, ನನಗೆ ಬರೋ 7% ಇಂಟ್ರೆಸ್ಟಿಗೆ ನಾನು 1,00,000ಗೆ ರಿಸ್ಕ್ ತಗೋಬೇಕಾ ಅನ್ನೋದೊಂದು ಮೈಂಡಲ್ಲಿ ಬಂದ್ರೆ, ಫಾರ್ ಎಕ್ಸಾಂಪಲ್, ಅವಾಗ ನಾನು ಏನು ಮಾಡ್ತೀನಿ, ನನಗೆ ಜಾಸ್ತಿ ಕಂಟ್ರೋಲ್ ಇರೋ ಇನ್ವೆಸ್ಟ್ಮೆಂಟ್ ಯಾವ್ದಿದೆ ಅದ್ರ ಮೇಲೆ ನಾನು ಇನ್ವೆಸ್ಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಗೋಲ್ಡ್. ಯಾಕಂದ್ರೆ ಗೋಲ್ಡ್ ಈಗ ನೀವು ಫಿಸಿಕಲ್ ಗೋಲ್ಡ್ ತಗೊಳ್ಳಿ, ಈಸಿ ಟು ಬೈ ಈಸಿ ಟು ಸೆಲ್, ಅಂಡ್ ಇದು ಯಾರು ಅಷ್ಟು ಕಂಟ್ರೋಲ್ ಮಾಡಕ್ ಆಗಲ್ಲ. ಲೈಕ್ ಫಿಕ್ಸ್ ಡೆಪಾಸಿಟ್ ಆರ್ ಯಾವ್ದಾದ್ರು ಬೇರೆ ಇನ್ವೆಸ್ಟ್ಮೆಂಟ್ ತಗೊಳ್ಳಿ. ಸೊ ನನಗೆ ಕ್ಯಾಪಿಟಲ್ ಪ್ರೊಟೆಕ್ಷನ್ ಅನ್ನೋದು ಬೆನಿಫಿಟ್ ಬರುತ್ತೆ. ನೀವು ಅವಾಗ ಕೇಳ್ಬೋದು, ನಿಮಗೆ 1,00,000 FD ಅಲ್ಲಿ 7% ಇಂಟ್ರೆಸ್ಟ್ ಆದ್ರೂ ಬರ್ತಿತ್ತು, ಗೋಲ್ಡ್ ಅಲ್ಲಿ ಏನಾದ್ರು ಇಂಟ್ರೆಸ್ಟ್ ಬರುತ್ತಾ? ಈಗ ಈ ಲಾಸ್ಟ್ 3-4 months ಅಲ್ಲಿ ಈ ಗ್ಲೋಬಲ್ ಇಶ್ಯೂಸ್ ಆಗೋದ್ರಲ್ಲಿ ನನಗೆ ಇಂಟ್ರೆಸ್ಟ್ ಬರೋದಕ್ಕಿಂತಲೂ ಕ್ಯಾಪಿಟಲ್ ಪ್ರೊಟೆಕ್ಷನ್ ಮೇಲೆ ಜಾಸ್ತಿ ಪ್ರಯಾರಿಟಿ ಇರುತ್ತೆ. ಸೊ ಅದರಿಂದ ಈ ಮೆಂಟಾಲಿಟಿಯಿಂದ ನಾನು ಆಸ್ ಅನ್ ಇಂಡಿವಿಜುವಲ್ ನಾನು ಎಷ್ಟು ಯೋಚನೆ ಮಾಡಬೇಕಾದ್ರೆ, ನೀವು ಇದೇ ಎಕ್ಸಾಂಪಲ್ನ ಕಂಟ್ರೀಸಿಗೆ ತಗೊಳ್ಳಿ. ಸೆಂಟ್ರಲ್ ಬ್ಯಾಂಕ್ಸು ಸಹ ಇದೇ ತರ ಅವರು ಹೆಂಗ್ ಇನ್ವೆಸ್ಟ್ ಮಾಡೋದು, ಅವ್ರ ರಿಸರ್ವ್ಸ್ ಅಂತ ಹೇಳ್ತೀವಿ. ಲೈಕ್ RBI ಇನ್ ಇಂಡಿಯಾ, ಸೆಂಟ್ರಲ್ ಬ್ಯಾಂಕ್ಸ್ ಅಕ್ರಾಸ್ ದ ವರ್ಲ್ಡ್ ವಿಲ್ ಮೇಂಟೈನ್ ರಿಸರ್ವ್ಸ್ ಅಲ್ವಾ. ಇಲ್ಲಿ ತನಕ ಆ ರಿಸರ್ವ್ಸ್ ಅಲ್ಲಿ US ಕರೆನ್ಸಿ ಇಟ್ಕೋತಾ ಇದ್ರು, ಟ್ರೆಜರಿ ಬಾಂಡ್ಸ್, ಗವರ್ಮೆಂಟ್ ಬಾಂಡ್ಸ್ ಇಟ್ಕೋತಾ ಇದ್ರು ಸೇಫ್ ಇನ್ಸ್ಟ್ರೂಮೆಂಟ್ಸ್ ಆಗಿ. ಬಟ್ ಇವಾಗ ಏನಾಗಿದೆ, ಈ ಏರುಪೇರು ಆಗೋದ್ರಿಂದ, ಈ ಟ್ರೇಡ್ ವಾರ್ಸ್ ಇಂದ US ಕರೆನ್ಸಿ ಸ್ವಲ್ಪ ಪೀಪಲ್ ಡಿಪೆಂಡ್ ಆಗ್ತಾ ಇಲ್ಲ. ಚೈನಾ ಎಕ್ಸಾಂಪಲ್ ತಗೊಳ್ಳಿ, ಚೈನಾಗೆ US ಕರೆನ್ಸಿ ರಿಸರ್ವ್ಸ್ ತುಂಬಾ ಜಾಸ್ತಿ ಇದೆ. ಬಟ್ ಅವ್ರಿಗೆ ಗೊತ್ತಲ್ಲ, ಅವ್ರ ದೇಶದ್ದು ಮತ್ತೆ US ಟ್ರೇಡ್ ವಾರ್ ನಡೀತಾ ಇರೋದ್ರಿಂದ ಅವರಿಗೆ ಕಾನ್ಫಿಡೆನ್ಸೇ ಇಲ್ಲ US ಕರೆನ್ಸಿ ಮೇಲೆ. ಸೊ ಅವ್ರ ಏನ್ ಮಾಡ್ತಾರೆ, US ಕರೆನ್ಸಿ ಕಮ್ಮಿ ಮಾಡ್ಬಿಟ್ಟು ಅವ್ರ ರಿಸರ್ವ್ ಅಲ್ಲಿ ಗೋಲ್ಡ್ ಜಾಸ್ತಿ ತುಂಬಿಸ್ತಾರೆ. ಗೋಲ್ಡ್ ಏನಕ್ಕೆ ತುಂಬಿಸ್ತಾರೆ, ಈಗ ಕರೆನ್ಸಿ ಅಂತಂದ್ರೆ ಟ್ರಂಪ್ ಮನ್ಸ್ ಬಂದಾಗ ಅವ್ನು ಪ್ರಿಂಟ್ ಮಾಡ್ಕೊಂಡು ಹೋಗ್ತಾರೆ ಅವರು. ಬಟ್ ಗೋಲ್ಡ್ ಆತರ ಅಲ್ಲ, ಇಟ್ ಇಸ್ ಲಿಮಿಟೆಡ್ ಇನ್ ಸಪ್ಲೈ. ಸೊ ಅದೇನಾಗುತ್ತೆ, ಈ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಗೋಲ್ಡ್. ನೀವು ಗೋಲ್ಡ್ ಹಿಸ್ಟಾರಿಕಲ್ ಟ್ರೆಂಡೇ ತಗೊಳ್ಳಿ, ಯಾವಾಗ್ಲೂ ಜಾಸ್ತಿ ಆಗಿದ್ದೇ ಇದೆ. ಅಂದ್ರೆ ಸ್ಟ್ರೇಟ್ ಲೈನ್ ಅಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇಲ್ಲ ನಾನು, ಅಪ್ ಅಂಡ್ ಡೌನ್ ಆಗಿದೆ. ಬಟ್ ಓವರ್ ಆಲ್ ನೀವು ಒಂದು 5 years 10 years 20 years ತಗೊಂಡ್ರೆ ಓವರ್ ಆಲ್ ಗ್ರೋತೆ ಆಗಿದೆ ಅದು. ಅಂಡ್ ನೀವು ಇದು ಟ್ರೆಂಡ್ ತಗೊಳ್ಳಿ, ಈಗ ಎಲ್ಲ ದೇಶಗಳು ಗೋಲ್ಡ್ ಪರ್ಚೇಸ್ ಮಾಡೋ ಎಷ್ಟು ಫಾಸ್ಟ್ ಆಗಿ ಪರ್ಚೇಸ್ ಮಾಡ್ತಾರೆ, ಅಷ್ಟೇ ಫಾಸ್ಟ್ ಆಗಿ ಸೆಲ್ ಮಾಡಲ್ಲ. ಅದರಿಂದ ಪ್ರೈಸಸ್ ಅಷ್ಟೊಂದು ಜಾಸ್ತಿ ಬೀಳಲ್ಲ. ಬಿದ್ರೂನು ಜನರಲಿ ಹಿಸ್ಟ್ರಿ ಏನ್ ಹೇಳುತ್ತೆ, ಇದು ಟೆಂಪರರಿ ಬೇಸಿಸ್ ಅಂತ ಹೇಳುತ್ತೆ. ಸೊ ಇದರಿಂದ ಏರುಪೇರು ಆಗ್ತಾ ಇದೆ. ಲಾಸ್ಟ್ 3-4 months ಅಲ್ಲಿ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗಿದೆ. ನೀವು ಇನ್ನೊಂದು ಕ್ವೆಶನ್ ಕೇಳಿದ್ರಿ, ಲಾಸ್ಟ್ 1 week ಲಾಸ್ಟ್ 5-6 days ಅಲ್ಲಿ ಜಾಸ್ತಿ ಬೀಳ್ತಾ ಇದೆ ಏನಕ್ಕೆ ಅಂತ. ಸೊ ಇದು ಗೋಲ್ಡ್ ಅನ್ನೋದು ಪ್ರೈಸಸ್ ಇಂಡಿಯಾ ಡಿಸೈಡ್ ಮಾಡಲ್ಲ, ಇದು ಗ್ಲೋಬಲ್. ಇದು ನಿನ್ನೆ ಬಂದಿರೋ ಬಡ್ಜೆಟ್ ಇಂದ ಏನಾದ್ರು ಕಮ್ಮಿ ಆಯ್ತಾ, ಅದು ಹಂಗೆ ಹೇಳಕ್ ಆಗಲ್ಲ. ಬಿಕಾಸ್ ನಾವು ಭಾರತ ದೇಶ ಗೋಲ್ಡ್ ಪ್ರೈಸ್ ಕಂಟ್ರೋಲ್ ಮಾಡಲ್ಲ. ಇಟ್ ಇಸ್ ಗ್ಲೋಬಲಿ ಡಿಸೈಡೆಡ್ ಪ್ರೈಸ್ ಅಲ್ವಾ. ಸೊ ಡಿಮಾಂಡ್ ಅಂಡ್ ಸಪ್ಲೈ. ಸೊ ಏನಾಗುತ್ತೆ, ಲಾಸ್ಟ್ 3-4 days ಅಲ್ಲಿ ಏನಾಗಿದೆ, US ಟ್ರೆಜರಿಯಲ್ಲಿ ಈ ಫಿಸ್ಕಲ್ ಪಾಲಿಸಿ ಈ ಡಿಸಿಷನ್ ಎಲ್ಲ ಮಾಡ್ತಾರಲ್ಲ, ಅಲ್ಲಿ ಒಬ್ಬರನ್ನ ಹೊಸಬ್ರು ಹೆಡ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ. ಅವ್ರ ಪಾಸ್ಟ್ ಟ್ರೆಂಡ್ ಏನಿದೆ ಅಂತಂದ್ರೆ, ಈ ಇಂಟ್ರೆಸ್ಟ್ ರೇಟ್ ಹೆಚ್ಚು ಕಮ್ಮಿ ಮಾಡೋದ್ರಲ್ಲೇನೆ ಎಕಾನಮಿ ಕಂಟ್ರೋಲ್ ಆಗಬೇಕು ಅನ್ನೋದು ಅವ್ರದ್ದೊಂದು ಲಾಜಿಕ್.
ಆ ತರ ಲಾಜಿಕ್ ಇದ್ದಾಗ ಗೋಲ್ಡ್ಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕಮ್ಮಿ ಆಗುತ್ತೆ. ಸೊ ಗೋಲ್ಡ್ಗೆ ಡಿಮಾಂಡ್ ಕಮ್ಮಿ ಆದಾಗ ಡೆಫಿನೆಟ್ಲಿ ಪ್ರೈಸ್ ಕಮ್ಮಿ ಆಗುತ್ತೆ. ಅದು ಒಂದು ರೀಸನ್. ಲಾಸ್ಟ್ 3-4 ಡೇಸ್ ಅಲ್ಲಿ ಏನಕ್ಕೆ ಬಿದ್ದಿದೆ ಅಂತಂದ್ರೆ ಅದೊಂದು ರೀಸನ್. ಮತ್ತೆ ನೀವು ಸಿಲ್ವರು ಇಲ್ಲ ಬೇರೆ ಏನಾದ್ರು ಪ್ರೆಷಿಯಸ್ ಮೆಟಲ್ಸ್ ಕಾಪರ್ ತಗೊಳ್ಳಿ, ಒಂಚೂರು ಸ್ವಲ್ಪ ಇಂಡಸ್ಟ್ರಿಯಲ್ ಯೂಸ್ ಇದೆ. ಅದು ಇಂಡಸ್ಟ್ರಿಯಲ್ ಯೂಸ್ ಇದೆ, ಮೆಡಿಕಲ್ಗೂ ಕೂಡ ಯೂಸ್ ಮಾಡ್ತಾರೆ. ಹೌದು. ಸೊ ಅದು ಸ್ವಲ್ಪ ಆಡ್ ಆಗುತ್ತೆ, ಬಟ್ ಲಾರ್ಜ್ಲಿ ನಾನೀಗ ಎಕ್ಸ್ಪ್ಲೈನ್ ಮಾಡ್ದಂಗೆ ಅದೇ ರೀಸನ್ ಯಾಕೆ ಕಮ್ಮಿ ಆಗಿದೆ ಅಂತ. ಅಂಡ್ ಸ್ವಲ್ಪ ಇಂಟ್ರೆಸ್ಟ್ ರೇಟ್ಸ್ ಅಂದನು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ, ಹೆಂಗೆ ಇಂಟ್ರೆಸ್ಟ್ ರೇಟ್ಸ್ ಇಂದ ಗೋಲ್ಡ್ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಈಗ FD ಎಕ್ಸಾಂಪಲ್ಲೇ ಹೇಳಿದೆ 7% ಅಂತ. ಈಗ 7% ಕೊಡೋ ಜಾಗದಲ್ಲಿ 8% ಕೊಟ್ರೆ ಬ್ಯಾಂಕು ನನಗೆ ಇನ್ನು ಸ್ವಲ್ಪ ಇಷ್ಟ ಬರುತ್ತಲ್ಲ. ನಾನು 7% ಬರ್ಬೇಕಾದ್ರೆ ಓಕೆ ಗೋಲ್ಡ್ ಅಲ್ಲೇ ಹಾಕ್ತೀನಿ ಅಂತ ಅನ್ಕೊಳ್ಳೋನು 8% 9% ಕೊಡತ್ತೆ ಬ್ಯಾಂಕು ಅಂತಂದ್ರೆ ನಾನು ಗೋಲ್ಡ್ ಪರ್ಚೇಸ್ ಮಾಡೋದು ಕಮ್ಮಿ ಮಾಡಿ ಬ್ಯಾಂಕ್ ಅಲ್ಲಿ ಇಡ್ತೀನಿ ತಾನೆ, ಅವಾಗ ಆಟೋಮ್ಯಾಟಿಕ್ಲಿ ಡಿಮಾಂಡ್ ಗೋಲ್ಡ್ ಕಮ್ಮಿ ಆಗುತ್ತೆ. ಸೊ ಈ ಇಂಟ್ರೆಸ್ಟ್ ರೇಟ್ ಫ್ಲಕ್ಚುಯೇಷನ್, ಇಂಟ್ರೆಸ್ಟ್ ರೇಟ್ ಇಟ್ಕೊಂಡು ಈ ಗೋಲ್ಡ್ ಮೇಲೆ ಡಿಪೆಂಡೆನ್ಸಿನ ಕಮ್ಮಿ ಮಾಡ್ಬೋದು. ಆ ತರ ಸಿಚುವೇಶನ್ ಒಂದು ಆಗತ್ತೆ ಫ್ಯೂಚರ್ ಅಲ್ಲಿ ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ಇದೆ, ಸ್ಟ್ರಾಂಗ್ ಎಕ್ಸ್ಪೆಕ್ಟೇಷನ್ ಇದೆ. ಅದರಿಂದ ಗೋಲ್ಡ್ ಪ್ರೈಸಸ್ ಕಮ್ಮಿ ಆಗುತ್ತೆ. ಇನ್ನ ಕಮ್ಮಿ ಆಗಬಹುದಾ? ಕಮ್ಮಿ ಆಗ್ಬೋದು. ಮತ್ತೆ ನಾನು ಹೇಳ್ದಂಗೆ ಹಿಸ್ಟಾರಿಕಲಿ ಇನ್ ದ ಲಾಂಗ್ ರನ್ ಏನ್ ಹೇಳ್ತೀವಿ, ಇನ್ನೊಂದು 1 ವರ್ಷ, ಇನ್ನೊಂದು 2 years ಓವರ್ ಆಲ್ ಗ್ರೋತೆ ಇರುತ್ತೆ. ಬಟ್ ನೀವು ಶಾರ್ಟ್ ಟರ್ಮ್ ಅಂತ ಹೇಳಿದಾಗ ಯಾರು ಶಾರ್ಟ್ ಟರ್ಮ್ ಅಂತಾನು ಹೇಳಕ್ ಆಗಲ್ಲ. ಗೋಲ್ಡ್ ಇವೆಲ್ಲ ಆಲ್ಮೋಸ್ಟ್ 10 years ಅದನ್ನ ಇಟ್ಕೊಳ್ಬೇಕು, ಅವಾಗ್ಲೇ ರಿಟರ್ನ್ಸ್ ಅಂತ. ಫಾರ್ ಇನ್ವೆಸ್ಟ್ಮೆಂಟ್ ಪರ್ಪಸ್ ನಾವೇನಾದ್ರೂ ಮಾಡ್ತಿದೀವಿ ಅಂದ್ರೆ 10 years, ಎನಿಥಿಂಗ್ 10 years ಇರ್ಲೇಬೇಕಾಗುತ್ತೆ. ಫ್ರಮ್ ಅ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಗೋಲ್ಡ್ ಏನಿದೆ ಅಂದ್ರೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಆಪ್ಷನ್. ಬಟ್ ನಾವು ಜನರಲಿ ಏನ್ ಹೇಳ್ತೀವಿ ಅಂತಂದ್ರೆ, ಈಗ ಓವರ್ ಆಲ್ ನನ್ನ ಹತ್ರ 100 ರೂಪಾಯಿ ಇದೆ ಅಂತಂದ್ರೆ ಒಂದು 10% ಅಷ್ಟು ಇಲ್ಲ 15% ಅಷ್ಟು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ನಾವು ಹೇಳ್ತೀವಿ. ಇಲ್ಲಿ ನನ್ನ ಹತ್ರ 100 ರೂಪಾಯಿ ಇರೋದು, ಆ 100 ತಗೊಂಡೋಗಿ ಗೋಲ್ಡ್ ಅಲ್ಲಿ ಹಾಕ್ತೀನಿ ಅನ್ನೋದನ್ನ ನಾವು ಸಜೆಸ್ಟ್ ಜನರಲಿ ಮಾಡೋದಿಲ್ಲ. ಯಾಕಂದ್ರೆ ಸ್ಪ್ರೆಡ್ ಯುವರ್ ಎಗ್ಸ್ ಅಂತಾರಲ್ಲ, ಅಂದ್ರೆ ಒಂದೇ ಕಡೆ ಎಲ್ಲ ಇನ್ವೆಸ್ಟ್ಮೆಂಟ್ ಇಡಬಾರ್ದು, ಸ್ವಲ್ಪ ಡೈವರ್ಸಿಫೈ ಮಾಡಬೇಕು ಅಂತ. ಸೊ ಆ ಪಾಯಿಂಟ್ ಆಫ್ ವ್ಯೂ ಇಂದ ಗೋಲ್ಡ್ ಸ್ವಲ್ಪ ನಮ್ಮ ಇನ್ವೆಸ್ಟ್ಮೆಂಟ್ ಇಟ್ಕೊಳ್ಳೋದು ಗುಡ್, ಬಟ್ ಒಂದು ಸರ್ಟನ್ ಪರ್ಸೆಂಟೇಜ್ ಮಾತ್ರ, ಅದನ್ನ ಜಾಸ್ತಿ ಮಾಡಬಾರ್ದು. ಅವಾಗ ರಿಸ್ಕ್ ಜಾಸ್ತಿ ಆಗುತ್ತೆ. ಒಂದ್ ಕಡೆ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಫಾರಿನರ್ಸ್ಗೆ ಓಪನ್ ಸ್ಟೇಜ್ ಮಾಡಿ ಕೊಟ್ಟಿದೆ. ಲಾಸ್ಟ್ ನಿನ್ನೆ ನಡೆದಂತಹ ಬಜೆಟ್ ನಲ್ಲಿ ಓಪನ್ ಸ್ಟೇಜ್ ಮಾಡಿಕೊಟ್ಟಿದೆ. ನೀವು ಈಸಿಯಾಗಿ ಶೇರ್ಗೆ ಇನ್ವೆಸ್ಟ್ ಮಾಡ್ಬೋದು, ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳಿ. ಇದು ಎಷ್ಟು ಬೆನಿಫಿಟ್ ಆಗುತ್ತೆ ಇಂಡಿಯಾಗೆ? ಈಗ ಫಾರಿನ್ ಇನ್ವೆಸ್ಟ್ಮೆಂಟ್ ಅನ್ನೋದು ಬರೀ ಭಾರತ ದೇಶಕ್ಕಲ್ಲ, ಯಾವುದೇ ದೇಶಕ್ಕಾದ್ರೂ ಉಪಯೋಗ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಜಾಸ್ತಿ ಬಂದಾಗ ಫ್ಯಾಕ್ಟರೀಸು, ಎಕನಾಮಿಕ್ ಆಕ್ಟಿವಿಟಿ ಆಗಲಿ ಜಾಸ್ತಿ ಆಗುತ್ತೆ. ಈಗ ಜಾಸ್ತಿ ಎಕನಾಮಿಕ್ ಆಕ್ಟಿವಿಟಿ ಆದಾಗ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಬರುತ್ತೆ. ನಾವು ಹೈಯೆಸ್ಟ್ ಪಾಪ್ಯುಲೇಷನ್ ಕಂಟ್ರಿ ಇರೋದ್ರಿಂದ ನಮಗೆ ಯಾವಾಗಲೂ ಸ್ಕಿಲ್ ಬೇಕು. ಸ್ಕಿಲ್ ಎಂಫಸೈಸ್ ಮಾಡಿದ್ರೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಇದೊಂದು ಸೈಕಲ್. ಸೊ ಇನ್ವೆಸ್ಟ್ಮೆಂಟ್ಸ್ ಜಾಸ್ತಿ ಬಂದಂಗೆ ನಮಗೇನೆ 2047 ವಿಕಸಿತ್ ಭಾರತ್ ಅಂತ ಏನ್ ಹೇಳ್ತೀವಿ, 2030 ಟಾರ್ಗೆಟ್ ಗೋಲ್ ಏನಿದೆ, GDP 3rd largest ಆಗಬೇಕು ಅಂತ, ಇದೆಲ್ಲ ಗೋಲ್ಸ್ ಸ್ವಲ್ಪ ಬೇಗ ಅಚೀವ್ ಆಗುತ್ತೆ. ಅದಕ್ಕೋಸ್ಕರ ಈ ಫಾರಿನ್ ಇನ್ವೆಸ್ಟ್ಮೆಂಟ್ ಸಹ ತುಂಬಾ ಪ್ರೋತ್ಸಾಹ ಮಾಡ್ತೀವಿ ಭಾರತ ದೇಶದಲ್ಲಿ. ಸೊ ನೀವು ಹೇಳ್ದಂಗೆ ಈ ನಿನ್ನೆ ಬಡ್ಜೆಟ್ ಅಲ್ಲಿ ಸ್ವಲ್ಪ ಬೆನಿಫಿಟ್ಸ್ ಕೊಟ್ಟಿದ್ದಾರೆ, ಬಟ್ ಜಾಸ್ತಿ ಡೈರೆಕ್ಟ್ ಬೆನಿಫಿಟ್ಸ್ ಅಲ್ಲ. ಈಗ ಡೇಟಾ ಸೆಂಟರ್ಸ್, ಈ ನಮ್ಮ AWS, ಅಮೆಝಾನ್ ಡೇಟಾ ಸೆಂಟರ್ಸ್ ಏನಿದೆ, ಆ ಡೇಟಾ ಸೆಂಟರ್ಸ್ ಥ್ರೂ ಅಗ್ರಿಗೇಟರ್ ಇಲ್ಲಿ ಭಾರತ ದೇಶದಲ್ಲಿ ಓಪನ್ ಮಾಡಿದ್ರೆ ಟ್ಯಾಕ್ಸ್ ಹಾಲಿಡೇ ಅಂತ ಒಂದು ಅನೌನ್ಸ್ ಮಾಡಿದ್ದಾರೆ. 2047 ತನಕ ಟ್ಯಾಕ್ಸ್ ಕಟ್ಟೋದೇ ಬೇಕಾಗಿಲ್ಲ. ಇಲ್ಲಿಂದ 23 ವರ್ಷ ಟ್ಯಾಕ್ಸೇ ಕಟ್ಟಬೇಕಾಗಿಲ್ಲ. ಈ ತರ ಏರಿಯಾಸ್ ಅಲ್ಲಿ ಫಾರಿನ್ ಇನ್ವೆಸ್ಟ್ಮೆಂಟ್ಗೆ. ಮತ್ತೆ ಈಗ ಈ PCB ಅಂತ ಏನ್ ಹೇಳ್ತೀವಿ, ಚಿಪ್ಸ್, ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ಸ್, ಸಿಲಿಕಾನ್ ಚಿಪ್ಸ್ ಎಲ್ಲ, ಇಂಥ ಏರಿಯಾ ಅಲ್ಲಿ ನಮಗೆ ಬರೀ ಇನ್ವೆಸ್ಟ್ಮೆಂಟ್ ಅಲ್ಲ, ಟೆಕ್ನಾಲಜಿನೂ ತಗೋಬೇಕಾಗಿದೆ. ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಷ್ಟು ಫಾಸ್ಟ್ ಆಗಿ ಆಗಿಲ್ಲ. ಸೊ ಈ ಟೆಕ್ನಾಲಜಿನೂ ಬರುತ್ತೆ ಇನ್ವೆಸ್ಟ್ಮೆಂಟ್ ಜೊತೆಗೆ. ಸೊ ಆವಾಗ ಏನಾಗುತ್ತೆ, ಓವರ್ ಆಲ್ ಎಲ್ಲ ಇನ್ವೆಸ್ಟ್ಮೆಂಟ್ಸ್ ನಾವು ಸೆಲ್ಫ್ ಸಫಿಷಿಯೆಂಟ್ ಆಗ್ತೀವಿ. ಈಗ ಜಾಸ್ತಿ ಎಲ್ಲಿ ಇಂಪೋರ್ಟ್ಸ್ ಇದೆ, ಯಾವ ಐಟಮ್ ನಾವು ಜಾಸ್ತಿ ಇಂಪೋರ್ಟ್ ಮಾಡ್ತೀವಿ ಅಂತ ನೋಡ್ಕೊಂಡೆ ಅವರು ಇದೆಲ್ಲ ಲೋಕಲ್ ಆಗಿ ಹೆಂಗೆ ಡೆವಲಪ್ ಮಾಡಬೇಕು ಅಂತ ನೋಡ್ಕೊಂಡೆ ಈ ತರ ಇನ್ವೆಸ್ಟ್ಮೆಂಟ್ಸು, ಇನ್ಸೆಂಟಿವ್ಸ್, ಸ್ಕೀಮ್ಸ್ ಎಲ್ಲ ತರ್ತಾರೆ. ಸೊ ಅವಾಗ ಏನಾಗುತ್ತೆ, ಇಲ್ಲಿ ಲೋಕಲ್ ನಾವು ಸೆಲ್ಫ್ ಸಫಿಷಿಯೆಂಟ್ ಆದಾಗ, ಅದು ಟೈರ್ 2 ಟೈರ್ 3 ಸಿಟೀಸ್ ಅಲ್ಲಿ ಜಾಸ್ತಿ ನಾವು ಒತ್ತಡ ಕೊಟ್ಟಾಗ ಈಕ್ವಲ್ ಗ್ರೋತ್ ಅನ್ನೋದೊಂದು ಶುರು ಆಗುತ್ತೆ. ಸೊ ಈ ತರ ಸಿಚುವೇಶನ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಅನ್ನೋದು ಬಹಳ ಮುಖ್ಯ. ಅದಕ್ಕೆ ಬಡ್ಜೆಟ್ ಅಲ್ಲೂ ಒತ್ತಡ ಜಾಸ್ತಿ ಕೊಟ್ಟಿದ್ದಾರೆ ಇನ್ವೆಸ್ಟ್ಮೆಂಟ್ಸ್ಗೆ.
ಈಗ ಸ್ಟಾರ್ಟ್ ಓಪನ್ ಅಪ್ ಆಗಿರೋರ್ಗೆ, ಇವಾಗ ಶೇರ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀನಿ ಅನ್ನೋರ್ಗೆ, ಹೊಸಬ್ರಿಗೆ ಹೊಸದಾಗಿ ಶೇರ್ಗೆ ಎಂಟ್ರಿ ಕೊಡ್ತಿದ್ದೀನಿ ಅನ್ನೋರ್ಗೆ ಯಾವ ಸೆಕ್ಟರ್ ಬೆಸ್ಟ್ ಅಂತ ಅನ್ಸುತ್ತೆ? ಓಕೆ ಓಕೆ, ನಾನು ಶೇರ್ ಸ್ಪೆಸಿಫಿಕ್ ಆಗಿ ಹೇಳಕ್ಕಾಗಲ್ಲ, ಬಟ್ ಮುಂಚೆ ಹೇಳ್ದಂಗೆ ನಾವು ಸೆಕ್ಟರ್ ಹೆಂಗೆ ಐಡೆಂಟಿಫೈ ಮಾಡೋದು ಅನ್ನೋದು ಒಂದು 2-3 ಪಾಯಿಂಟು ನೀವು ನೋಡ್ಕೋಬೇಕು. ಫಸ್ಟ್ ಆಫ್ ಆಲ್, ಯಾವುದೇ ಕಂಪನಿ ಆದ್ರಿ, ಯಾವುದೇ ಸ್ಟಾಕ್ ಆಗಲಿ, ಅವ್ರ ಬೇಸಿಕ್ ಕೀ ಪ್ರಾಫಿಟ್ ಬರ್ತಾ ನಾಲೆಡ್ಜ್ ಇದೆಯಾ, ಅಂತ ಇರುತ್ತೆ. ಪ್ರಾಫಿಟ್ ಬರ್ತಾ ಇದೆಯಾ ಇಲ್ವಾ, ಅವ್ರು ಕ್ಯಾಶ್ ಜನರೇಟ್ ಮಾಡ್ತಾ ಇದ್ದಾರಾ ಇಲ್ವಾ, ನಾವು ಈ ಫಂಡಮೆಂಟಲ್ಸ್ ಬೇಸಿಕ್ಲಿ ನೋಡ್ಕೋಬೇಕು. ಪಾಯಿಂಟ್ 1. ಪಾಯಿಂಟ್ 2 ಬಂದು ಅವ್ರದ್ದು ಹಿಸ್ಟ್ರಿ ಏನಿದೆ. ಈಗ ಸ್ಪೆಸಿಫಿಕ್ ಕಂಪನೀಸು ಸಿನ್ ಗೂಡ್ಸ್ ಇರುತ್ತೆ, ಸೇ ಫಾರ್ ಎಕ್ಸಾಂಪಲ್ ಸಿಗರೆಟ್ಸ್ ಅಂತ ಅನ್ಕೊಳ್ಳಿ, ಇಲ್ಲ ಲಕ್ಸುರಿ ಗೂಡ್ಸ್ ಅಂತ ಅನ್ಕೊಳ್ಳಿ, ಇಲ್ಲ ಎಲ್ಲಿ ಜಾಸ್ತಿ ರೆಗ್ಯುಲೇಷನ್ ಇದೆ, ಪೆಟ್ರೋಲ್ ಅಂತ ಅನ್ಕೊಳ್ಳಿ, ಇಲ್ಲ ಜಾಸ್ತಿ ಇಂಪೋರ್ಟ್ಸ್ ರಿಲೇಟೆಡ್ ಟ್ಯಾರಿಫ್ ಇರುತ್ತೆ. ಸೊ ಈ ಥರ ಸೆಕ್ಟರ್ ಸ್ಪೆಸಿಫಿಕ್ ಇಶ್ಯೂಸು, ಚಾಲೆಂಜಸ್ ಸ್ವಲ್ಪ ಇರುತ್ತೆ. ಆ ಚಾಲೆಂಜಸ್ ಇದೆಯಾ ಅದನ್ನೊಂದು ನೋಡ್ಕೋಬೇಕು. ಇಲ್ಲ ರೆಗ್ಯುಲರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಪ್ಪ, ಇಲ್ಲ ಟೆಕ್ನಾಲಜಿ, ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಸರ್ವಿಸಸ್ಸು ರೆಗ್ಯುಲರ್ ಸರ್ವಿಸಾ ಅಂತಂದರೆ ನನಗೆ ಜಾಸ್ತಿ ರೆಗ್ಯುಲೇಟ್ರಿ ಏರುಪೇರು ಜಾಸ್ತಿ ಆಗೋದಿಲ್ಲ ಅವಾಗ. ಸೊ ಅದನ್ನು ನಾನು ನೋಡ್ಕೋಬೇಕು, ಯಾವ ಸೆಕ್ಟರಲ್ಲಿ ಇದ್ದೀನಿ. ಫಸ್ಟ್ ಒನ್ ಬಂದು ಬ್ಯಾಲೆನ್ಸ್ ಶೀಟ್ ನೋಡ್ಕೊಳ್ಳಿ, ಕರೆಕ್ಟಾಗಿ ಪ್ರಾಫಿಟ್ ಕ್ಯಾಶ್ ಫ್ಲೋಸ್ ಕರೆಕ್ಟ್ ಆಗಿದೆಯಾ. ಸೆಕೆಂಡ್ ಬಂದು ಯಾವ ಸೆಕ್ಟರ್, ಅದರ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು. ಥರ್ಡ್ ಬಂದು ಟ್ರೆಂಡ್ಸ್, ಹಿಸ್ಟ್ರಿ ನೋಡ್ಕೊಳ್ಳಿ, ಅವರು ಪ್ರಮೋಟರ್ಸ್ ಹೆಂಗೆ, ಇದೆಲ್ಲ ಮಾಹಿತಿ ಸಿಗುತ್ತೆ ನಮಗೆ ಪಬ್ಲಿಕ್ ಡೊಮೇನಲ್ಲಿ. ಸ್ವಲ್ಪ ನ್ಯೂಸ್ ಫಾಲೋ ಮಾಡಬೇಕು. ಆ್ಯಂಡ್ ನಮ್ಮ ಗೋಲ್ ಏನು, ನಾನು ಲಾಂಗ್ ಟರ್ಮ್ ಇನ್ವೆಸ್ಟರಾ, ಶಾರ್ಟ್ ಟರ್ಮ್ ಇನ್ವೆಸ್ಟರಾ, ಇಲ್ಲ ನನಗೆ ಡಿವಿಡೆಂಡ್ಗೋಸ್ಕರ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಾ, ಇಲ್ಲ ಕ್ಯಾಪಿಟಲ್ ಅಪ್ರಿಸಿಯೇಷನ್ಗೋಸ್ಕರ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಾ, ಇಂಥದ್ದೊಂದು ಕ್ಲಾರಿಟಿ ಇರಬೇಕು ನಮ್ಮ ಮೈಂಡಿಗೆ ಫಾರ್ ಫಸ್ಟ್ ಟೈಮ್ ಇನ್ವೆಸ್ಟ್ ಮಾಡೋರಿಗೆ. ಥರ್ಡ್ ಒನ್ ಬಂದು ಒಂದು ಮ್ಯಾಜಿಕ್ ಇದೆ ಸ್ಟಾಕ್ ಮಾರ್ಕೆಟಲ್ಲಿ, ಅಂದರೆ ಕಾಂಪೌಂಡಿಂಗ್ ಅಂತ ಏನು ಅಂತಂದರೆ, ನಾವು ಜಾಸ್ತಿ ಇನ್ವೆಸ್ಟ್ ಆಗಿ ಇರೋ ಅಷ್ಟು ನಮಗೆ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಎಲ್ಲರಿಗೂ ಗೊತ್ತಿರುತ್ತಲ್ಲ. ಸೊ ಕಾಂಪೌಂಡಿಂಗ್ ಇಂಪ್ಯಾಕ್ಟ್ ಅದೇ, ಜಾಸ್ತಿ ನಾವು ಇನ್ವೆಸ್ಟೆಡ್ ಆಗಿ ಇದ್ದಷ್ಟು ನಮಗೆ ಬೆನಿಫಿಟ್ ಆಗುತ್ತೆ. ಸೊ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಆಲ್ಸೋ ನಾವು ನೋಡಬೇಕಾಗುತ್ತೆ. ಈ ಫಸ್ಟ್ 3 ಆಸ್ಪೆಕ್ಟ್ಸಲ್ಲೂ ನಮಗೆ ಎಲ್ಲ ಕಂಫರ್ಟ್ ಬಂದಿದೆ ಅಂತಂದರೆ, ಲಾಂಗ್ ಟರ್ಮೂ ಆ್ಯಡ್ ಆದರೆ ಈ 4 ಪಾಯಿಂಟ್ಸ್ ನೋಡಿಕೊಂಡು ಫಸ್ಟ್ ಟೈಮ್ ಇನ್ವೆಸ್ಟರ್ಸ್ ಸ್ವಲ್ಪ ನೋಡ್ಕೋಬಹುದು. ಈಗ ಏನು ಅಮೌಂಟ್ ಏನು ಇಶ್ಯೂ ಇಲ್ಲ, 100 ರೂಪೀಸ್, 500 ರೂಪೀಸ್, ಸ್ಮಾಲ್ ಅಮೌಂಟ್ಸ್ ಇಂದಾನು ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲೇ ಅಲ್ಲ, ಈಗ ಗೋಲ್ಡ್ ಇನ್ವೆಸ್ಟ್ಮೆಂಟು ಸಹ ವೆರಿ ಸ್ಮಾಲ್ ಅಮೌಂಟ್ ಇಂದಾನು ಶುರು ಮಾಡ್ಕೋಬಹುದು ಆನ್ಲೈನ್. ಈಗ ಫಿಸಿಕಲ್ ಗೋಲ್ಡ್ ಇಟ್ಕೋಬೇಕು ಅಂತ ಏನು ಕಂಪಲ್ಸರಿ ಏನು ಇಲ್ಲ. ETFs ಇದೆ, ಸಿಲ್ವರ್ ETFs, ಗೋಲ್ಡ್ ಎಲ್ಲ ಆಪ್ಷನ್ಸ್ ಇರೋದ್ರಿಂದ ನಾವು ಸ್ಮಾಲ್ ಆಗಿ ಶುರು ಮಾಡ್ಕೋಬಹುದು. ಬಟ್ ಇದು ಬಿಟ್ಟು ನಿನ್ನೆ ನಿಮಗೆ ಬಜೆಟ್ ಅಲ್ಲಿ ಫ್ಯೂಚರ್ಸ್ ಅಂಡ್ ಆಪ್ಷನ್ ಡೆರಿವೇಟಿವ್ ಟ್ರಾನ್ಸಾಕ್ಷನ್ಸ್ ಮೇಲೆ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಸ್ವಲ್ಪ ಜಾಸ್ತಿ ಮಾಡಿದ್ರು. ಅದು ಒಂದು ರೀಸನ್, ಆಕ್ಚುಲಿ ಮುಂಚೆ ಹೇಳಬೇಕಿತ್ತು. ಅದು ಒಂದು ರೀಸನ್ ನಿನ್ನೆ ಸ್ಟಾಕ್ ಮಾರ್ಕೆಟ್ ಬಿದ್ದಿದ್ದಕ್ಕೆ. ಹತ್ರ 2% ಬಿದ್ದೋಯ್ತು ನಿನ್ನೆ ಸ್ಟಾಕ್ ಮಾರ್ಕೆಟ್. ಇದು ಒಂದು ರೀಸನ್. ಯಾಕಂದ್ರೆ ಈಗ ಫ್ಯೂಚರ್ಸು ಟ್ರಾನ್ಸಾಕ್ಷನ್ಸ್ ಎಲ್ಲ ವಾಲ್ಯೂಮ್ ಕಮ್ಮಿ ಆಗುತ್ತೆ. ವಾಲ್ಯೂಮ್ ಕಮ್ಮಿ ಆದಾಗ ಸೊ ಇನ್ವೆಸ್ಟರ್ ಟ್ರೇಡರ್ ಸೆಂಟಿಮೆಂಟ್ ಸ್ವಲ್ಪ ಇಂಪ್ಯಾಕ್ಟ್ ಆಗುತ್ತಲ್ಲ, ಅದು ಒಂದು ರೀಸನ್ 2% ಕಮ್ಮಿ ಆಗಿದ್ದಕ್ಕೆ. ಈಗ ಫಸ್ಟ್ ಟೈಮ್ ಇನ್ವೆಸ್ಟರ್ಸಿಗೆ ಡೈರೆಕ್ಟ್ ಆಗಿ ಈ ಥರ ಫ್ಯೂಚರ್ಸು, ಡೆರಿವೇಟಿವ್ಸು ಅದೆಲ್ಲ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋದರೆ ಮತ್ತೆ ಟ್ರೆಂಡ್ ಏನು ಹೇಳುತ್ತೆ ಅಂತಂದರೆ, 90% ಯಾರ್ಯಾರು ಇನ್ವೆಸ್ಟ್ ಮಾಡ್ತಾರೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸು ಇಂಥದ್ರಲ್ಲಿ 90% ಕಳ್ಕೊಂಡಿರೋರೇ ಇದ್ದಾರೆ. ಸೊ ಫಸ್ಟ್ ಟೈಮ್ ಇನ್ವೆಸ್ಟರ್ಸ್ಗೆ ಡೈರೆಕ್ಟ್ ನಾನೀಗ 4-5 ಪಾಯಿಂಟ್ಸ್ ಏನು ಹೇಳಿದ್ದೀನಿ, ಆ ಮುಖಾಂತರ ನೀವು ನೋಡ್ಕೊಂಡು ಇನ್ವೆಸ್ಟ್ ಮಾಡೋದು ಬೆಟರ್. ಡೆರಿವೇಟಿವ್ ಟ್ರಾನ್ಸಾಕ್ಷನ್ಸು ಅದೆಲ್ಲ ಸ್ಟಾರ್ಟಿಂಗಲ್ಲೇ ಎಕ್ಸ್ಪ್ಲೋರ್ ಮಾಡೋ ಬದಲು ಸಿಂಪಲ್ ಆಗಿ ಎಕ್ಸ್ಪ್ಲೋರ್ ಮಾಡಿ, ನಿಮಗೆ ಕಾನ್ಫಿಡೆನ್ಸ್ ಬಂದ ಮೇಲೆ, ಒಂದು 6 ತಿಂಗಳು 1 ವರ್ಷ ಕಾನ್ಫಿಡೆನ್ಸ್ ಬಂದ ಮೇಲೆ ನೀವು ಡೆರಿವೇಟಿವ್ ಟ್ರಾನ್ಸಾಕ್ಷನ್ಸ್, ಫ್ಯೂಚರ್ಸ್ ಇಂಥದ್ದು ಸಹ ನೋಡ್ಕೋಬಹುದು. ಓಕೆ, ಈಗ ಓವರ್ ಆಲ್ ನೀವು ಶೇರ್ ಇಷ್ಟು ವರ್ಷದಲ್ಲಿ ಕಂಪೇರ್ ಮಾಡ್ಕೊಂಡು ಅಂತ ಹೋದ್ರೆ ಈ ವರ್ಷ ಹೇಗಿರ್ಬೋದು ಶೇರ್ ನಿಮ್ಮ ಒಂದು ಅನಾಲಿಸಿಸ್ ಪ್ರಕಾರ? ಐ ನೋ ನಾಳೆಗೆ ನಾವು ಹೇಳೋದಕ್ಕೆ ಕಷ್ಟ ಶೇರ್ ಬಗ್ಗೆ, ಬಟ್ ನಿಮ್ಮ ಇಷ್ಟು ವರ್ಷದ ಜರ್ನಿಯಲ್ಲಿ ನೀವೊಂದು ಕ್ಯಾಲ್ಕುಲೇಟ್ ಮಾಡಿದಾಗ ಯಾವ ಒಂದು ಸೆಕ್ಟರ್ಗೆ ಇನ್ವೆಸ್ಟ್ ಮಾಡಿ, ಇವಾಗ ಇನ್ವೆಸ್ಟರ್ಸ್ ಅಂತ ಬಂದಾಗ ಎಲ್ಲರಿಗೂ ಈ ಪ್ರಾಫಿಟ್ ಇದೆ ಅಪ್ಪ, ಇದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ನಂಗೆ ನೆಕ್ಸ್ಟ್ ದುಡ್ಡು ಬರುತ್ತೆ, ಈ ಲಾಸಲ್ಲಿ ಹೋಗ್ತಿದೆ, ರೆಡ್ಡಲ್ಲಿ ಇದೆ, ಇದು ನಾನು ಇನ್ವೆಸ್ಟ್ ಮಾಡಲ್ಲ ಅಂತ ಕೆಲವೊಂದು ಮೈಂಡ್ ಸೆಟ್ ಇರುತ್ತೆ ಈಗ ಎಂಟ್ರಿ ಕೊಡೋರಿಗೆ. ಅಂಥವ್ರಿಗೆ ನಿಮ್ಮ ಸಜೆಷನ್? ಈಗ ಫ್ಯೂಚರ್ ಅಲ್ಲಿ ಏನಾಗುತ್ತೆ, ನೀವೇ ಹೇಳ್ದಂಗೆ ಮೇಡಮ್, ಏನು ಕಂಟ್ರೋಲ್ ಯಾರ ಕಂಟ್ರೋಲಲ್ಲೂ ಇಲ್ಲ. ಅಂಥದ್ರಲ್ಲಿ ನಾವೇನು ನೋಡಬೇಕು ಅಂತಂದರೆ, ಆ ಕಂಟ್ರಿ ಎಕನಾಮಿಕ್ ಡಿಸಿಷನ್ಸ್ ಹೆಂಗಿದೆ, ಅಂದರೆ ರೆಗ್ಯುಲೇಟ್ರಿ, ಅಂದರೆ ಈಗ ಸರ್ಕಾರ ಸಪೋರ್ಟ್ ಮಾಡ್ತಾ ಇದೆಯಾ ಮ್ಯಾನುಫ್ಯಾಕ್ಚರಿಂಗ್ಗಾಗಲಿ, MSMEಗಾಗಲಿ, ಇಲ್ಲ
ನಮ್ಮ ಬೆಂಗಳೂರೇ ತಗೊಳ್ಳಿ, ಔಟ್ಸೈಡ್ ಬ್ಯಾಂಗ್ಳೂರ್ ಟೈರ್ 2 ಟೈರ್ 3 ಸಿಟೀಸಲ್ಲಿ ಏನಾದರೂ ಮ್ಯಾನುಫ್ಯಾಕ್ಚರಿಂಗ್ ಎಕನಾಮಿಕ್ ಆಕ್ಟಿವಿಟಿ ಆಗೋದಕ್ಕೆ ಏನಾದರೂ ಪ್ರೋತ್ಸಾಹ ಮಾಡ್ತಾ ಇದ್ದಾರಾ? ಯಾಕಂದರೆ ಓವರ್ ಆಲ್ ಡೆವಲಪ್ಮೆಂಟ್ ತುಂಬ ಇಂಪಾರ್ಟೆಂಟ್. ಸೊ ಹೌದು. ಈ ಥರ ಆ ಪೊಲಿಟಿಕಲ್ ರೆಗ್ಯುಲೇಟರಿ ಎನ್ವೈರ್ಮೆಂಟ್ ಏನಿದೆ ಅದನ್ನ ನೋಡ್ಕೋಬೇಕು. ಸೊ ಅದನ್ನ ನೋಡಿದ್ರೆ ನೆಕ್ಸ್ಟ್ ಫ್ಯೂ ಇಯರ್ಸ್ಗೆ ಪಾಸಿಟಿವ್ ಆಗಿದೆ. ನಾನು ಇದನ್ನ ಹೇಳ್ತಾ ಇಲ್ಲ, ವರ್ಲ್ಡ್ ಎಕನಾಮಿಕ್ ಫೋರಮ್ ಹೇಳಿದ್ದಾರೆ, ಬಹಳಷ್ಟು ರಿಸರ್ಚ್ ಅನಲಿಸ್ಟು ಹೇಳಿದ್ದಾರೆ, ಇದನ್ನ ನಾನು ಹೇಳ್ತಾ ಇಲ್ಲ. ಸೊ ನೆಕ್ಸ್ಟ್ ಫ್ಯೂ ಇಯರ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಭಾರತ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ಸ್ಗೆ ತುಂಬ ಪಾಸಿಟಿವ್ ಆಗೇ ರೆಸ್ಪಾನ್ಸ್ ಇರುತ್ತೆ. ಬಟ್ ನೀವು ನೆಕ್ಸ್ಟ್ ಅದನ್ನ ನಾವು ಯಾವಾಗ ಶಾರ್ಟ್ ಟರ್ಮಲ್ಲಿ ಮಾಡ್ಕೊಂಡು ಬರ್ತೀವಿ, ನೆಕ್ಸ್ಟ್ 6 ಮಂತ್ಸ್ ಏನಾಗುತ್ತೆ, ನೆಕ್ಸ್ಟ್ 3 ಮಂತ್ಸ್ ಏನಾಗುತ್ತೆ, ಯಾಕಂದರೆ ಇದೆಲ್ಲ ಗ್ರೋತ್ ಓರಿಯೆಂಟೆಡ್ ಇನಿಷಿಯೇಟಿವ್ಸ್ ಸ್ಕೀಮ್ಸ್ ಆಗಿರೋದ್ರಿಂದ ನಾವೊಂದು ಸ್ವಲ್ಪ ಕಾಲ ಕೊಡ್ಬೇಕು ಅದಕ್ಕೆ, ಅದ್ರದ್ದು ಬೆನಿಫಿಟ್ ರೀಚ್ ಆಗೋದಕ್ಕೆ. ಈಗ ಲಾಸ್ಟ್ ಇಯರು ನಮಗೆ 12 ಲಕ್ಷ ತನಕ ಇಂಡಿವಿಜುವಲ್ ಟ್ಯಾಕ್ಸು 0 ಅಂತ ಹೇಳಿದ್ರು, ಅಪ್ ಟು 12 ಲ್ಯಾಕ್ಸ್. ಈ ವರ್ಷ ಆ ಥರ ಏನು ಕೊಟ್ಟಿಲ್ಲ. ಹೌದು. ಕೊಟ್ಟಿದ್ರೆ ಇದು ಎಲೆಕ್ಷನ್ ಬಡ್ಜೆಟು, ಪಾಪ್ಯುಲಿಸ್ಟ್ ಬಡ್ಜೆಟು ಹಂಗೆಲ್ಲ ಹೇಳ್ತಿದ್ವಿ. ಬಟ್ ಈ ಸರಿ ಏನು ಕೊಟ್ಟಿಲ್ಲ. ಹಂಗಿದ್ರೆ ಏನು ಎಕನಾಮಿಕ್ ಗ್ರೋತ್ ಓರಿಯೆಂಟೆಡ್ ಬಡ್ಜೆಟ್ ಆಗಿದೆ ಇದು. ಅಂದ್ರೆ ನಾವು ನಿನ್ನೆನು ಮತ್ತೆ ಮಾತಾಡ್ಬೇಕಾದ್ರೆ ಇದೇ ಹೇಳ್ತಿದ್ದೆ, ಕಾಮನ್ ಮ್ಯಾನ್ ಏನ್ ಅನ್ಕೋತಾನೆ, ಅವನಿಗೆ ಶುಗರ್ ಬೇಕು ಅಂತ. ಬಟ್ ಈ ಬಡ್ಜೆಟ್ ಹ್ಯಾಸ್ ಗಿವನ್ ಪ್ರೋಟೀನ್. ಅಂದ್ರೆ ಪ್ರೋಟೀನ್ ಇಸ್ ಮೋರ್ ಫ್ರಮ್ ಓವರ್ ಆಲ್ Sugar. ವೆಲ್ ಬೀಯಿಂಗ್ ಆಫ್ ದಿ ಫ್ಯೂಚರ್ ಆಫ್ ದ ಪರ್ಸನ್ ಅಲ್ವಾ. ಈಗ ನಮಗೆ ಪ್ರೋಟೀನ್ ಜಾಸ್ತಿ ಇದ್ದಷ್ಟು ನಮ್ಮ ಆಹಾರದಲ್ಲಿ ಲಾಂಗ್ ಟರ್ಮ್ ನಮಗೆ ಸರ್ವೈವಲ್ಗೆ ಯೂಸ್ Use ಆಗುತ್ತೆ. ಆಗುತ್ತೆ, ಸೊ ಆ ಬಡ್ಜೆಟ್ ಅಲ್ಲೂ ಅದೇ ಸೇಮ್ ಕಾನ್ಸೆಪ್ಟ್ ಅಲ್ಲ, ಗ್ರೋತ್ ಓರಿಯೆಂಟೆಡ್ ಬಡ್ಜೆಟ್. ಹ್ಮ್ ಹ್ಮ್ ಸೊ ಅಂಥ ಸಿಚುವೇಶನ್ ಅಲ್ಲಿ ಇದ್ದಾಗ ನಾವು ಶಾರ್ಟ್ ಟರ್ಮ್ ನೋಡಬಾರ್ದು, ಲಾಂಗ್ ಟರ್ಮ್ ನೋಡಬೇಕು. ನಿಮ್ಮ ಕ್ವೆಶನ್ ಡೈರೆಕ್ಟ್ ಆನ್ಸರ್ ಅಂತಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಬೆನಿಫಿಟ್ ಆಗೇ ಇದೆ. ಇನ್ನೊಂದು ಕ್ವೆಶನ್ ಕೇಳಿದ್ರೆ ಯಾವ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬೆಸ್ಟ್. ಸೊ ಈ ಸೆಕ್ಟರ್ಸ್ ಅನ್ನೋದು ಅಗೇನ್ ನಾನು ಮುಂಚೆ ಹೇಳ್ದಂಗೆ, ಈ ನಿನ್ನೆ ಬಡ್ಜೆಟ್ ಬಂತಪ್ಪ, ಒಂದು ವಾರ ಆದ್ಮೇಲೆ ಮತ್ತೆ ರಿಸಲ್ಟ್ಸ್ ಇದೆ, ಕ್ವಾರ್ಟರ್ಲಿ ರಿಸಲ್ಟ್ಸ್ ಇದೆ ಲಿಸ್ಟೆಡ್ ಕಂಪನೀಸ್. ಆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಲ್ಲಿ ಹೆಂಗ್ ಬಂದಿದೆ ನ್ಯೂಸು ಅಂತ ನೋಡ್ತೀವಿ. ಸೇ ಫಾರ್ ಎಕ್ಸಾಂಪಲ್ ಸ್ವಿಗ್ಗಿ ತಗೊಳ್ಳೋಣ. ಈಗ ಸ್ವಿಗ್ಗಿದು ಸೇಲ್ಸು ತುಂಬಾನೇ ಜಾಸ್ತಿ ಆಗಿದೆ ಕಂಪೇರ್ ಟು Q2 Q3 ಕ್ವಾರ್ಟರ್ ಅಲ್ಲಿ. ಸೊ ಅದೊಂದು ಇಂಡಿಕೇಶನ್, ಅಂದ್ರೆ ಹೆಂಗೆ ಆ ಕಂಪನಿ ಮುಂದೆ ಹೋಗುತ್ತೆ, ಆ ಥರ ನಮಗೆ ಇಂಡಿಕೇಶನ್ಸ್ ನಾವು ದಿನ ನ್ಯೂಸಲ್ಲಿ ಏನೋ ಒಂದು ಸಿಕ್ಕೇ ಸಿಗುತ್ತೆ. ಸೊ ಅದನ್ನೊಂದು ನಾವು ಫಾಲೋ ಮಾಡಬೇಕು. ಆ್ಯಂಡ್ ಈ ಥರ ಬಡ್ಜೆಟ್ ಥರ ವಿಚಾರ ತಗೊಂಡಾಗ ಯಾವ್ಯಾವ ಏರಿಯಾಸಲ್ಲಿ ಇನ್ವೆಸ್ಟ್ಮೆಂಟ್ಸ್ ಇದೆ, ನಾನು ರೈಲ್ವೇಸ್ ಎಕ್ಸಾಂಪಲ್ ಕೊಟ್ಟೆ ನಿಮಗೆ, ITBT ಎಕ್ಸಾಂಪಲ್ ಕೊಟ್ಟೆ ನಿಮಗೆ, ಅಂಥ ಸೆಕ್ಟರ್ಸಲ್ಲಿ ಇನ್ವೆಸ್ಟ್ಮೆಂಟ್ಸಿಗೆ ನೋಡ್ಬೋದು. ಥ್ಯಾಂಕ್ ಯು ಸರ್, ಇಷ್ಟೊತ್ತವರೆಗೂ ಶೇರ್ ಬಗ್ಗೆ ನಮಗೊಂದು ಡೆಪ್ತ್ ನಾಲೆಡ್ಜ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಇದಾಗಿತ್ತು ಶೇರ್ ಬಗ್ಗೆನ ಒಂದು ಸ್ವಲ್ಪ ಮಾಹಿತಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ, ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಸಂಜೆವಾಣಿ.